ಹಸಿರು ತುಂಬಿದ ವನಸಿರಿಯಲ್ಲಿ ಹಕ್ಕಿ ಪಿಕ್ಕಿಗಳ ಇಂಚರದ ಮಧ್ಯೆ ಸ್ವರ್ಗ ಲೋಕದ ಅಪ್ಸರೆಯೊಬ್ಬಳು ಎಡೆಗೆಳಿದು ಬಂದು ಈ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುತ್ತಾ ವನಪು ವಯ್ಯಾರದಿಂದ ನರ್ತಿಸಿರುವಂತೆ ಭಾಸವಾಗಿ ಕೆಲ ಕ್ಷಣ ನನ್ನನ್ನು ನಾನೇ ಮರೆತೆ. ರಿಯಲಿ ಗ್ರೇಟ್ ಭಾಗ್ಯ, ರಿಯಲಿ ಗ್ರೇಟ್. ತಾಳಕ್ಕೆ ಬದ್ದಂತೆ ಹೆಜ್ಜೆ ಹಾಕುವ ನಿಮ್ಮ ನರ್ತನ, ಕೋಗಿಲೆ ಕಂಠಸಿರಿಯಿಂದ ಲಯಬದ್ಧವಾಗಿ ಹೊರಹೊಮ್ಮುವ ನಿಮ್ಮ ಸ್ವರ, ಆಹಾ, ಈ ನಿಮ್ಮ ಹಾಡು ಕುಣಿತಗಳನ್ನು ವರ್ಣಿಸಲು ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೂ ಸಹ ಸಾಧ್ಯವಾಗದಂತ ಅಪೂರ್ವ ಪ್ರತಿಭೆ ನಿಮ್ಮಲ್ಲಿ ಅಡಗಿದೆ ಎಂದರೆ ಅತಿಶಯೋಕ್ತೇನಲ್ಲ. ಸಾಕು ಮಾಡಿ ಪ್ರಕಾಶ್, ನಿಮ್ಮಿಂದ ಹೊಗಳಿಸಿಕೊಳ್ಳುವಷ್ಟು ಅಷ್ಟೊಂದು ದೊಡ್ಡ ಕಲಾವಿದೆ ನಾನಲ್ಲ. ಭಾಗ್ಯ, ಹುಟ್ಟಿನಿಂದಲೇ ಯಾರು ಯಾವುದನ್ನು ಕಲಿತು ಬಂದಿರುವುದಿಲ್ಲ. ನಾವು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆ ಭಕ್ತಿಯಿಂದ ಇಟ್ಟುಕೊಂಡು ಮಾಡಿದರೆ ಅದು ನಮ್ಮ ಯಶಸ್ಸಿನ ಸಾಧನೆಗೆ ತಲುಪಲು ಸಾಧ್ಯ. ನಿಜ ಪ್ರಸಾದ್, ನೀವು ಹೇಳೋ ಮಾತು ನಿಜ. ಆದ್ರೆ ನನಗಿದೊಂದು ಅಭ್ಯಾಸವಿದೆ ಅಷ್ಟೇ. ಹಾ ಪ್ರಸಾದ್, ನನ್ನ ಅಣ್ಣ ವಿಜಯನವರು ಈ ಕಡೆ ಬಂದಿದ್ರೇನು? ಹಾ, ಬಂದಿದ್ರು ಭಾಗ್ಯ. ಪಕ್ಕದ ಊರಿನಲ್ಲಿ ಮಿತ್ರನ ಮದುವೆಗೆಂದೇ ಹೇಳಿ ಹೋಗಿದ್ದಾರೆ. ಬರಲು ಸ್ವಲ್ಪ ಲೇಟ್ ಆಗುತ್ತೆ ಎಂದು ತಿಳಿಸಿದ್ದಾರೆ. ಸರಿ, ಹಾಗಾದ್ರೆ ನಾನಿನ್ನು ಬರ್ತೇನೆ. ಭಾಗ್ಯ, ಏನಿದು ಇಷ್ಟು ಬೇಗ ಹೊರಟು ಬಿಡ್ತೀರಾ? ಯಾಕೆ ನನ್ನಲ್ಲಿರುವುದಕ್ಕೆ ನಿಮಗೆ ಸಂಕೋಚವೇ? ಚೇಚಿ, ಹಾಗೇನಿಲ್ಲ. ಈ ನಿಸರ್ಗದ ಮಡಿಲಲ್ಲಿ ಎಷ್ಟು ಹೊತ್ತು ನಿಂತರೂ ಬೇಜಾರಾಗೋದಿಲ್ಲ. ಆದ್ರೆ ನನಗಿಂತ ನಿಮಗೆ ಯಾಕೆ ತೊಂದ್ರೆ ಅಂತ ಅಷ್ಟೇ. ತೊಂದ್ರೆನಾ? ಹೌದು, ಮತ್ತೆ ನಾನೇನು ಸುಮ್ಮನೆ ಕೂರುವಳೆ? ಆ ಹೂ ಕಿತ್ಕೊಡಿ, ಈ ಹಣ್ಣು ಕಿತ್ಕೊಡಿ ಅಂತ ನಿಮ್ಮನ್ನ ಕಾಡ್ಸೋದಿಲ್ವೇನು? ಓಹೋ, ಹಾಗ ಭಾಗ್ಯ. ನಿಮ್ಮಂತ ಚೆಲುವೆಯ ಸೇವೆ ಮಾಡುವ ಅವಕಾಶ ಸಿಕ್ಕರೆ ನಿನ್ನಂತ ಭಾಗ್ಯಶಾಲಿ ಯಾರೂ ಇಲ್ಲ. ನಿಜಕ್ಕೂ ನಿಮ್ಮನ್ನು ಮದುವೆಯಾಗುವ ಗಂಡ ತುಂಬಾ ಪುಣ್ಯ ಮಾಡಿರಬೇಕು. ಯಾಕಂದ್ರೆ ನಿಮ್ಮಂತ ಸರ್ವಗುಣ ಸಂಪನ್ನೆಯ ಸತಿಯನ್ನು ಪಡೆಯುವುದಕ್ಕೆ ಆತ ತುಂಬಾ ಅದೃಷ್ಟನೇ ಮಾಡಿರಬೇಕು. ಅಯ್ಯೋ ಪ್ರಸಾದ್, ಹೀಗೆ ಗಡ ಬರ್ದವರಿಗೆ ನಿಂತಿದ್ದೀರಿ? ಯಾಕೆ ಹೆದರಿಕೆ ಆಗ್ತಾ ಇದೇನು? ಹೆದರಿಕೆನಾ? ಏನೂ ಇಲ್ಲಲ್ಲ.